ಸ್ನೇಹಿತರೆ, ತಾಯಿ ಪಾರ್ವತಿ ದೇವಿ ಅಖಿಲಾಂಡೇಶ್ವರಿಯಾಗಿ ಸ್ವತಃ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಂಬುಕೇಶ್ವರ ದೇವಸ್ಥಾನ. ಇಲ್ಲಿ ಕಾವೇರಿ ನದಿ ತಟದಲ್ಲಿ ಒಂದು ಜಂಬು ಅಂದರೆ ನೇರಳೆ ಮರದ ಕೆಳಗೆ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗ ಇದು. ಇದಕ್ಕೆ ತುಂಬ ಕಥೆಗಳಿದೆ, ತುಂಬ ಪುರಾಣಗಳಿದೆ. ಇದು ತಿರುಚನಾಪಲ್ಲಿಯಿಂದ ಸುಮಾರು ಒಂದು 5 ಕಿಲೋಮೀಟ್ರು, ಹಾಗೆ ಶ್ರೀರಂಗದಿಂದ ಒಂದು 2 ಕಿಲೋಮೀಟರ್ ಇರುವಂಥದ್ದು. ಭಾಳ ವಿಶೇಷವಾಗಿರುವಂಥ ಕಥೆ ಇದೆ. ಬನ್ನಿ, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹಾಗೆ ಇದಕ್ಕೆ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ಒಂದು ಲಿಂಗ ಅಂತ ಹೇಳ್ತಾರೆ. ಪಂಚಭೂತಗಳು ಅಂತ ಹೇಳಿದ್ರೆ ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ. ಇದು ಜಲನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನು ಜಂಬುಕೇಶ್ವರ ಅಂತ ಹೇಳುವಂಥದ್ದು. ಇದ್ರ ಕತೆ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಹಾಗೆ ಈ ಕತೆ ಎಲ್ಲ ಶುರು ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ದರೆ ತಮ್ಮನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ನಾನು ನಿಮ್ಮಾರು ಟ್ರಾವೆಲಿಂಗ್ ಟ್ರಕ್ಕರ್. ಹಾಗೆ ಸ್ನೇಹಿತರೆ, ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರಲಿ. ಭಾಷೆ ಬರದೇ ಇರುವಂಥ ಜಾಗದಲ್ಲಿ, ಭಾಷೆ ಗೊತ್ತಿರೋ ಜಾಗದಲ್ಲಿ ಹೆಸರುಗಳಿಗೆ ನಾಲ್ಗೆನೇ ಹೊರಡ್ತಾ ಇಲ್ಲ. ಭಾಳ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಹೆಸರುಗಳೆಲ್ಲ ಕನ್ಫ್ಯೂಸ್ ಆಗುತ್ತೆ. ಸೊ ಬನ್ನಿ, ನನ್ನ ಜೊತೆ ಜಾಯ್ನ್ ಆಗಿ. ಸ್ನೇಹಿತರೆ, ತಾಯಿ ಪಾರ್ವತಿ ಅಖಿಲಾಂಡೇಶ್ವರಿ ಆಗಿ ಏನು ಶಿವಲಿಂಗವನ್ನು ಒಂದು ನೇರಳೆ ಹಣ್ಣಿನ ಮರದ ಕೆಳಗೆ ಮಾಡಿದ್ದು, ಇವತ್ತಿಗೂ ಆ ನೇರಳೆ ಹಣ್ಣಿನ ಮರ ನೀವು ನೋಡ್ಬೋದು. ಆ ನೇರಳೆ ಮರದಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತಿಗೂ ವರ್ಷಕ್ಕೆ ಒಂದೇ ಹಣ್ಣಂತ ಬಿಡೋದು. ಅದು ನಾವು ಇಳಿದು ಹೋಗ್ಬೇಕು, ಕೆಳಗಡೆ ಇಳಿದು ಹೋಗ್ಬೇಕು. ಭಾಳ ವಿಶೇಷವಾಗಿದೆ. ಬನ್ನಿ, ಕರ್ಕೊಂಡು ಹೋಗ್ತೀನಿ ಹೋಗಿ. ಸ್ನೇಹಿತರೆ, ಎಷ್ಟೋ ಜನ ಈ ಜಂಬುಕೇಶ್ವರ ದೇವಸ್ಥಾನವನ್ನು ನೋಡಿರ್ತೀರಾ, ಹೋಗಿರ್ತೀರಾ. ಆದರೆ ಇನ್ ಡೀಟೇಲ್ ಆಗಿ ಕಥೆಯನ್ನು, ಪುರಾಣವನ್ನು ಕೇಳಿರೋದಿಲ್ಲ. ಹೇಳಲಾಗತ್ತೆ, ಈ ಕಥೆಯನ್ನು, ಪುರಾಣವನ್ನು ಕೇಳಿದರೆ ಅವರಿಗೆ ಸದಾಕಾಲ ಶಿವ ಹಾಗೂ ಪಾರ್ವತಿಯ ಆಶೀರ್ವಾದ ಅವ್ರ ಮೇಲಿರುತ್ತೆ, ಅವರ ಸಂಸಾರದ ಮೇಲಿರುತ್ತೆ ಅಂತ ಹೇಳಲಾಗತ್ತೆ. ಬನ್ನಿ ಸ್ನೇಹಿತರೆ, ಇದ್ರ ಕತೆ ಏನು, ಜಂಬುಕೇಶ್ವರ ಅಲ್ಲಿ ಹೇಗೆ ಪ್ರತಿಷ್ಠಾಪನೆ ಆಯಿತು, ಅಲ್ಲಿ ಕತೆ ಏನು, ಯಾವಾಗಲೂ ಅಲ್ಲಿ ಏನಕ್ಕೆ ನೀರು ಬರುತ್ತೆ, ಹಾಗೆ ಇಲ್ಲಿ ಜೇಡ ಮತ್ತು ಆನೆಯ ಕತೆ ಏನು, ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ. ನಿಮಗೆ ದೇವಸ್ಥಾನ ಎಂಟ್ರ್ ಆಗ್ತಾ ಇದ್ದಾಗೇನೆ ಒಂದು ದೊಡ್ಡದಾದಂಥ ಗೋಪುರ. ಆ ಗೋಪುರದ ಒಳಗಡೆ ಬಂದಮೇಲೆ ದೇವಸ್ಥಾನದ ಮಹಾದ್ವಾರ ಸಿಗುವಂಥದ್ದು. ಆ ಮಹಾದ್ವಾರದ ಒಳಗಡೆ ಬಂದರೆ ಆ ಕಡೆ ಈ ಕಡೆ ಎಲ್ಲ ಪಡಸಾಲೆಗಳು, ಸಿಕ್ಕಾಪಟ್ಟೆ ಕಲ್ಲಿನ ಕಂಬಗಳು. ಅದಾದಮೇಲೆ ಮತ್ತೊಮ್ಮೆ ಒಂದು ಗೋಪುರ ಸಿಗತ್ತೆ. ಗೋಪುರದ ಮುಂಭಾಗದಲ್ಲಿ ಒಂದು ಗಣೇಶನ ದೇವಸ್ಥಾನ, ಹಾಗೆ ಒಂದು ಸುಬ್ರಹ್ಮಣ್ಯನ ದೇವಸ್ಥಾನ. ಸ್ನೇಹಿತರೆ, ಶಿವ ಪರಮಾತ್ಮನ ಪಂಚಭೂತ ಕ್ಷೇತ್ರಗಳು ಅಂತ ಹೇಳ್ತೀವಿ. ಈ ಭೂಮಂಡಲದಲ್ಲಿರ್ತಕ್ಕಂಥ ಪಂಚಭೂತ ಕ್ಷೇತ್ರಗಳು 4 ತಮಿಳ್ನಾಡಲ್ಲಿದ್ದರೆ, ಒಂದು ಆಂಧ್ರ ಪ್ರದೇಶದಲ್ಲಿದೆ. ಏನಿದು ಪಂಚಭೂತ ಕ್ಷೇತ್ರಗಳು ಅಂತ ಹೇಳಿದ್ರೆ, ಒಂದು ವಾಯು ಅಂದರೆ ಗಾಳಿಯನ್ನು ಪ್ರತಿನಿಧಿಸಿದ್ರೆ, ಒಂದು ಅಗ್ನಿಯನ್ನು, ಬೆಂಕಿಯನ್ನು ಪ್ರತಿನಿಧಿಸುತ್ತೆ, ಒಂದು ಆಕಾಶವನ್ನು, ಒಂದು ಜಲವನ್ನು, ನೀರನ್ನು, ಹಾಗೆ ಒಂದು ಪೃಥ್ವಿಯನ್ನು ಪ್ರತಿನಿಧಿಸುತ್ತೆ. ವಾಯುವನ್ನು ಪ್ರತಿನಿಧಿಸುವಂಥ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಕಾಳಹಸ್ತಿ. ಹಾಗೆ ಅಗ್ನಿಯನ್ನು ತಿರುವಣ್ಣಾಮಲೈನ ಅರುಣಾಚಲೇಶ್ವರ ದೇವಸ್ಥಾನ. ಹಾಗೆ ಆಕಾಶವನ್ನು ಪ್ರತಿನಿಧಿಸುವಂಥದ್ದು ಚಿದಂಬರ ನಟರಾಜ ದೇವಸ್ಥಾನ, ಅರುಣಾಚಲೇಶ್ವರ ದೇವಸ್ಥಾನ ಮತ್ತು ಚಿದಂಬರ ನಟರಾಜ ದೇವಸ್ಥಾನಕ್ಕೂ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇದೇ ತಮಿಳ್ನಾಡು ಸೀರೀಸ್ನಲ್ಲಿ. ಹಾಗೆ ನಾನಿವತ್ತು ನಿಮ್ಮನ್ನ ಏನು ಕರ್ಕೊಂಡು ಬಂದಿದ್ದೀನಿ, ಇದು ಜಲವನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಜಂಬುಕೇಶ್ವರ ದೇವಸ್ಥಾನ. ಹಾಗೆ ಇನ್ನೊಂದು ಪೃಥ್ವಿಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಅಂದರೆ ಭೂಮಿಯನ್ನು ರೆಪ್ರೆಸೆಂಟ್ ಮಾಡುವಂಥದ್ದು ಕಾಂಚೀಪುರಂನಲ್ಲಿದೆ. ಸ್ನೇಹಿತರೆ, ಇದು ಜಲತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಸ್ವತಃ ತಾಯಿ ಪಾರ್ವತಿ ಅಖಿಲಾಂಡೇಶ್ವರಿಯಾಗಿ ನೀರಿನಲ್ಲಿ ಶಿವಲಿಂಗವನ್ನು ಮಾಡಿರೋದು. ಅದಕ್ಕೆ ಇಲ್ಲಿ ಸದಾಕಾಲ ನೀರು ಜಿನುಗ್ತಾ ಇರತ್ತೆ. ಆ ನೀರು ಎಲ್ಲಿಂದ ಜಿನುಗ್ತಾ ಇರತ್ತೆ ಇವತ್ತವರೆಗೂ ಗೊತ್ತಿಲ್ಲ, ಯಾವ ವಿಜ್ಞಾನಕ್ಕೂ ಗೊತ್ತಿಲ್ಲ. ವಿಜ್ಞಾನಕ್ಕೂ ಕೂಡ ಸವಾಲಾಗಿದೆ. ಹಾಗೆ ಆ ನೀರನ್ನು ಮತ್ತೆ ಮತ್ತೆ ಖಾಲಿ ಮಾಡ್ತಾ ಇದ್ರು ಕೂಡ ನೀರು ಬರುತ್ತೆ. ನಾವು ಸ್ವಲ್ಪ ಕೆಳಗಡೆ ಇಳಿದು ಹೋಗ್ಬೇಕಾಗತ್ತೆ. ಹಾಗೆ ಆ ದ್ವಾರಗಳೆಲ್ಲ ಬಹಳ ಚಿಕ್ಕದಿದೆ, ಅದಕ್ಕೆಲ್ಲ ಪುರಾಣಗಳು ಇದೆ. ಈ ಜಂಬುಕೇಶ್ವರ ಶಿವಲಿಂಗ ಏನಿದೆ ಕಾವೇರಿ ನದಿ ತಟದಲ್ಲಿರುವಂಥದ್ದು. ಇಲ್ಲಿ ಒಂದು ನೇರಳೆ ಮರ ಇದೆ. ಇವತ್ತಿಗೂ ಆ ನೇರಳೆ ಮರವನ್ನು ನೋಡ್ಬೋದು. ಆ ನೇರಳೆ ಮರದಲ್ಲಿ ಬಿಡೋದು ಒಂದೇ ನೇರಳೆ ಹಣ್ಣು. ಇವತ್ತಿಗೂ ಕೂಡ ಅದೇ ಪವಾಡ ನಡೆಯುವಂಥದ್ದು. ಹೌದು ಸ್ನೇಹಿತರೆ, ಇಲ್ಲಿ ಅಖಿಲಾಂಡೇಶ್ವರಿ ಆಗಿರ್ತಕ್ಕಂಥ ಪಾರ್ವತಿ ಏನಕ್ಕೋಸ್ಕರ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾಳೆ, ಅದಕ್ಕೆ ಒಂದು ಪುರಾಣದ ಕಥೆ ಇದೆ. ಏನು ಅಂತ ಹೇಳಿದ್ರೆ, ಒಮ್ಮೆ ಶಿವ ತಪಸ್ಸನ್ನು ಮಾಡ್ತಾ ಇರ್ತಾರೆ, ಏನು ಲೋಕ ಕಲ್ಯಾಣಕ್ಕೋಸ್ಕರ. ಅದನ್ನು ನೋಡಿ ಪಾರ್ವತಿ ಶಿವನ ತಪಸ್ಸನ ಬಗ್ಗೆ ಒಂಥರ ಅಸಡ್ಡೆ ಮಾಡೋದು, ಒಂಥರ ಉದಾಸೀನ ಮಾಡೋದು, ನಗೋದು, ಆ ಥರ ಮಾಡ್ತಾರೆ. ಆಗ ಕೋಪಗೊಂಡಂಥ ಶಿವ ಪಾರ್ವತಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಪಾರ್ವತಿಗೆ ಭೂಲೋಕಕ್ಕೆ ಕಳಿಸುವಂಥದ್ದು.
ಭೂಲೋಕದಲ್ಲಿ ಜನಿಸಿದಂಥ ಪಾರ್ವತಿ ಅಖಿಲಾಂಡೇಶ್ವರಿಯಾಗಿ ಜನಿಸಿ ಕೊನೆಗೆ ಶಿವನನ್ನ ಜಲದಲ್ಲಿ ಮಾಡಿ ಇದೇ ಜಂಬುಕೇಶ್ವರನಾಗಿ ಆ ಜಂಬೂ ನೇರಳೆ ಮರದ ಕೆಳಗೆ ಒಂದು ಪ್ರತಿಷ್ಠಾಪನೆ ಮಾಡಿ ಬಹಳ ತಪಸ್ಸು ಪೂಜೆ ಇದೆಲ್ಲ ಮಾಡ್ತಾ ಇರ್ತಾಳೆ ತಾಯಿ. ಅಖಿಲಾಂಡೇಶ್ವರಿಯ ತಪಸ್ಸು ಪೂಜೆಗೆ ಧನ್ಯನಾದಂಥ ಶಿವ ಅಲ್ಲಿ ಬಂದು ತಾಯಿಗೆ ಬೋಧನೆಯನ್ನ ಮಾಡ್ತಾರೆ. ಆ ಬೋಧನೆ ಮಾಡಬೇಕಾದ್ರೆ ಶಿವ ಮುಖವಾಗಿ ನಿಂತ್ಕೊಳ್ತಾರೆ, ತಾಯಿ ಪೂರ್ವಾಭಿಮುಖವಾಗಿ ನಿಂತ್ಕೊಳ್ತಾಳೆ. ಸೊ ಹಾಗಾಗಿ ಇಲ್ಲಿ ಪಾರ್ವತಿ ಮತ್ತು ಶಿವನ ಗುರು ಶಿಷ್ಯರ ಸಂಬಂಧ ಅಂತ ಹೇಳಲಾಗುತ್ತೆ. ಇಲ್ಲಿ ಯಾವುದೇ ಥರ ಕಲ್ಯಾಣೋತ್ಸವ ಆಗೋದಿಲ್ಲ. ಇದು ಬಹಳ ವಿಶೇಷವಾಗಿರುವಂಥ ಒಂದು ಕತೆ. ಹಾಗಾಗಿ ಇಲ್ಲಿ ಜಂಬೂ ಮರದ ಕೆಳಗೆ ಅಂದರೆ ನೇರಳೆ ಮರದ ಕೆಳಗೆ ತಾಯಿ ಪಾರ್ವತಿ ಪ್ರತಿಷ್ಠಾಪನೆ ಮಾಡಿದ್ಲು ಜಂಬುಕೇಶ್ವರನ್ನ. ಇವತ್ತಿಗೂ ನೀರು ಜಿನಗತ್ತೆ ಅಂತ ಹೇಳಿ ಇದೊಂದು ಪುರಾಣದ ಕತೆ. ಪುರಾಣದ ಕತೆಗೆ ಅನುಗುಣವಾಗಿ ಇವತ್ತು ಆ ಲಿಂಗದಲ್ಲಿ ನೀರು ಬರ್ತಾ ಇರುವಂಥದ್ದು ಒಂದು ವಿಶೇಷ. ಹಾಗೆ ಈ ದೇವಸ್ಥಾನವನ್ನು 1800 ವರ್ಷಗಳ ಕೆಳಗೆ ಒಬ್ಬ ಚೋಳ ರಾಜ ಕೋಚಗೊಂಡನ್ ಅಂತ ಹೇಳಿ ಒಬ್ಬ ರಾಜ ಇದನ್ನು ಕಟ್ಟಿಸ್ತಾನೆ. ಅವನು ಸುಮಾರು ಒಂದು 70 ಶಿವನ ದೇವಸ್ಥಾನವನ್ನು ಸುತ್ತಮುತ್ತ ಕಟ್ಟಿಸ್ತಾನೆ. ಈ ಕೋಚಗೊಂಡನ್ ರಾಜ ಏನಿದ್ದ ಅವನು ಈ ಶಿವಲಿಂಗವನ್ನ ಇರತ್ತಲ್ಲ, ಶಿವಲಿಂಗಕ್ಕೆ ಗುಡಿ ಕಟ್ಸಿರೋದು ಹೇಗಿದೆ ಅಂತ ಹೇಳಿದ್ರೆ ಒಂದು ಆನೆ ಒಳಗೋಗ್ಬಾರ್ದು ಆ ರೀತಿ ಕಟ್ಸಿರುವಂಥದ್ದು. 2.5 ಅಡಿ ಅಗಲ 4 ಅಡಿ ಎತ್ತರ. ಇವತ್ತಿಗೂ ಎಂಟ್ರೆನ್ಸ್ ಅದೇ ರೀತಿ ಇರುವಂಥದ್ದು. 2.5 ಅಡಿ ಅಗಲ 4 ಅಡಿ ಎತ್ತರ ಏನಕ್ಕೆ ಅಷ್ಟೊಂದು ಚಿಕ್ಕದಾಗಿ ಕಟ್ಟಿಸ್ದ? ಇಷ್ಟು ದೊಡ್ಡ ದೇವಸ್ಥಾನ ಕಟ್ಟಿ ಹಾಗೆ ಆ ಒಳಗಡೆ ಆನೆ ಹೋಗಕ್ಕೆ ಆಗದೆ ಇರುವಂಥ ಉದ್ದೇಶ ಏನು? ಅದಕ್ಕೊಂದು ಕಥೆ ಇದೆ. ಅಂದರೆ ಈ ಕೋಚಗೊಂಡನ್ ರಾಜನಿಗೆ ಹಿಂದಿನ ಜನ್ಮದ ಎಲ್ಲ ಕಥೆಗಳು ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನೆನಪುಗಳು ಸಹ ಇರತ್ತಂತೆ. ಹಾಗಾಗಿ ಅವನು ಈ ಥರ ಮಾಡ್ದ ಅಂತ ಹೇಳಲಾಗತ್ತೆ. ಇದು ಪುರಾಣಗಳ ಪ್ರಕಾರ ಏನು ಅಂತ ಹೇಳಿದ್ರೆ ಶಿವನ 2 ಗಣಗಳು, ಆ 2 ಗಣಗಳು ಕಿತ್ತಾಡ್ಕೊಂಡ್ಬಿಡ್ತಾರೆ. ಕಿತ್ತಾಡ್ಕೊಂಡು ಪರಸ್ಪರ ಶಪಿಸ್ಕೊಂಡು ಒಬ್ಬರು ಆನೆಯಾಗಿ ಒಬ್ಬರು ಜೇಡವಾಗಿ ಇಲ್ಲಿ ಹುಟ್ಟುತ್ತಾರೆ ಭೂಮಿಯಲ್ಲಿ. ಈ ಆನೆಯಾಗಿ ಹುಟ್ಟಿದಂಥ ಈ ಒಂದು ಗಣ ಏನಿರುತ್ತೆ ಅದು ಪ್ರತಿ ದಿವಸ ಬಂದು ತಾಯಿ ಅಖಿಲಾಂಡೇಶ್ವರಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಶಿವಲಿಂಗಕ್ಕೆ ಜಲಾಭಿಷೇಕ, ಅಂದರೆ ಕಾವೇರಿ ನದಿಗೆ ಹೋಗಿ ಜಲವನ್ನು ತಂದು ಜಲಾಭಿಷೇಕ ಮಾಡ್ತಾ ಇರತ್ತೆ. ಹಾಗೆ ಈ ಜೇಡ ಏನು ಮಾಡ್ತಾ ಇರತ್ತೆ, ಆ ಎಲೆಗಳ ಗಲೀಜು ಅದು ಇದು ಬೀಳ್ದಾಗೆ ಒಂದು ಜೇಡದ ಬಲೆಯನ್ನು ಎಳೆದು ಶಿವಲಿಂಗವನ್ನು ಕಾಯ್ತಾ ಇರತ್ತೆ. ಇದು ಆನೆಗೆ ಗೊತ್ತಿರೋಲ್ಲ. ಆನೆ ಏನು ಮಾಡತ್ತೆ, ಪ್ರತಿದಿನ ಬಂದು ಆ ಜೇಡವನ್ನೆಲ್ಲ ಕಟ್ಟಿರತ್ತಲ್ಲ ಅದನ್ನೆಲ್ಲ ತೆಗೆಯೋದು, ಪ್ರತಿ ದಿವಸ ಸ್ವಾಮಿಗೆ ನೀರಿನಲ್ಲಿ ತೊಳೆದು ಸ್ವಚ್ಛವಾಗಿಟ್ಟು ಅಭಿಷೇಕ ಮಾಡಿ ಈ ಥರ ನಡೀತಾ ಇರತ್ತೆ. ಇದನ್ನು ಆನೆಗೆ ಯಾವಾಗ ಗೊತ್ತಿರೋಲ್ಲ, ಕುಪಿತಗೊಂಡಂಥ ಜೇಡ ಏನು ಮಾಡತ್ತೆ, ಆನೆ ಸೊಂಡಿಲಿನ ಮುಖಾಂತರ ಆನೆ ಒಳಗಡೆ ಹೋಗಿ ಆನೆಯನ್ನು ಕಚ್ಚಿ ಸಾಯಿಸತ್ತೆ. ಆನೆನೂ ಸತ್ತೋಗುತ್ತೆ, ಜೇಡವನ್ನು ಸತ್ತೋಗುತ್ತೆ. ಕೊನೆಗೆ ಜೇಡಕ್ಕೆ ಆ ಮುಕ್ತಿ ಬೇಕಲ್ಲ, ಅದಕ್ಕೋಸ್ಕರ ಮತ್ತೊಮ್ಮೆ ಹುಟ್ಟುತ್ತಾನೆ. ಅವನೇ ಕೋಚಗೊಂಡನ್ ಚೋಳ ಅಂತ ಹೇಳಿ ಒಂದು ಕತೆ. ಆ ಕೋಚಗೊಂಡನ್ ಚೋಳ ಅವನಿಗೆ ಸಾರಿದೆಲ್ಲ ನೆನಪಿರೋದು, ಅಂದರೆ ಹೋದ ಜನ್ಮದೆಲ್ಲ ನೆನಪಿರೋದ್ರಿಂದ ಅವನು ಆ ಥರ ದ್ವಾರವನ್ನು ನಿರ್ಮಿಸಿದ ಅಂತ ಹೇಳಿ ಇದೊಂದು ಕತೆ. ಇವತ್ತು ಆ ನೇರಳೆ ಮರದಲ್ಲಿ ಬಿಡ್ತಕ್ಕಂಥ ಒಂದೇ ಒಂದು ನೇರಳೆ ಹಣ್ಣನ್ನು ನೋಡ್ಬೋದು, ಆ ಮರವನ್ನು ನೋಡ್ಬೋದು, ಹಾಗೆ ಅಲ್ಲಿ ಜಿನುಕ್ತಾ ಇರ್ತಕ್ಕಂಥ ನೀರನ್ನು ಸಹ ನೋಡ್ಬೋದು. ಬಹಳ ವಿಶೇಷವಾಗಿ ಪಂಚಭೂತಗಳನ್ನು ರೆಪ್ರೆಸೆಂಟ್ ಮಾಡುವಂಥ ಒಂದು ಶಿವಲಿಂಗ. ಸ್ನೇಹಿತರೆ, ನೀವೇನಾದರೂ ತಮಿಳ್ನಾಡಿಗೆ ಹೋದರೆ, ಶ್ರೀರಂಗಂಗೆ ಹೋದರೆ, ಶ್ರೀರಂಗಂನಿಂದ ಕೇವಲ ಒಂದು 2-3 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಈ ಜಂಬುಕೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಆ ಶಿವ ತಾಯಿ ಅಖಿಲಾಂಡೇಶ್ವರಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಸದಾಕಾಲ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಧನ್ಯವಾದಗಳು.